ನಮಸ್ಕಾರ ಸ್ನೇಹಿತರೆ. ಮಿಡಲ್ ಈಸ್ಟ್ ಹೊತ್ತಿ ಉರಿತಿದೆ. ಟಿವಿ ಆನ್ ಮಾಡಿದ್ರೆ ಸಾಕು ಬರೀ ಯುದ್ಧದ ಸದ್ದು. ಇರಾನ್ ವಿರುದ್ಧ ಅಮೆರಿಕ ಮತ್ತು ಇಸ್ರೇಲ್ ಸಾರಿರೋ ಈ ಮಹಾಯುದ್ಧ ಈಗ 9ನೇ ದಿನಕ್ಕೆ ಕಾಲಿಟ್ಟಿದೆ. ಆದರೆ ಸ್ನೇಹಿತರೆ, ಕಣ್ಣಿಗೆ ಕಾಣ್ತಿರೋ ಆ ಬೆಂಕಿಗಿಂತ ಅದರ ಹಿಂದಿರೋ ಬೂದಿ ತುಂಬಾ ಭಯಂಕರವಾಗಿದೆ. ಹೌದು, ಅಲ್ಲಿ ಸುಟ್ಟು ಕರಗ್ತಿರೋದು ಬರೀ ಬಿಲ್ಡಿಂಗ್ಗಳಲ್ಲ, ಕೋಟಿ ಕೋಟಿ ಡಾಲರ್ ನೋಟುಗಳು. ಅಮೆರಿಕದ ಬೊಕ್ಕಸ ಈಗ ಅಕ್ಷರಶಃ ರಕ್ತ ಕಾರ್ತಿದೆ. ಯುದ್ಧ ಶುರುವಾದ ಮೊದಲ 100 ಗಂಟೆಯಲ್ಲೇ ಬರೋಬ್ಬರಿ 34,000 ಕೋಟಿ ರೂಪಾಯಿ ಬೂದಿಯಾಗಿದೆ. ಇದು ಕೇವಲ ಮಿಸೈಲ್ಗಳ ಯುದ್ಧ ಅಲ್ಲ, ಇದೊಂದು ಭಯಾನಕ ಆರ್ಥಿಕ ಯುದ್ಧ, ಎಕನಾಮಿಕ್ ವಾರ್ಫೇರ್. ಒಂದ್ ಕಡೆ ಇರಾನ್ನ ಚೀಪ್ ಡ್ರೋನ್ಗಳು, ಇನ್ನೊಂದ್ ಕಡೆ ಅಮೆರಿಕದ ಕಾಸ್ಟ್ಲಿ ಮಿಸೈಲ್ಗಳು. ಈ ಅಸಮತೋಲನದ ಆಟದಲ್ಲಿ ಅಮೆರಿಕ ದಿವಾಳಿಯಾಗ್ತಿದ್ಯಾ? ಸೂಪರ್ ಪವರ್ ಜೇಬಿಗೆ ಬಿದ್ದಿರೋ ಈ ಕತ್ತರಿ ನಾಳೆ ನಿಮ್ಮ ದಿನಸಿ ಅಂಗಡಿಯ ಬಿಲ್, ಅನ್ನ ಹೇಗೆ ಜಾಸ್ತಿ ಮಾಡುತ್ತೆ? ಬನ್ನಿ, ಈ ರಕ್ತ ಸಿಕ್ತ ಆರ್ಥಿಕ ಲೆಕ್ಕಾಚಾರವನ್ನ ಇವತ್ತು ಎಳೆಯಾಗಿ ಬಿಡಿಸಿಡ್ತೀವಿ. ದಿನಕ್ಕೆ 8,000 ಕೋಟಿ ಸ್ವಾಹ, ಅಮೆರಿಕದ ಆರ್ಥಿಕ ಅಸ್ಥಿಪಂಜರ. ಯುದ್ಧ ಅಂದ್ರೆ ಸುಮ್ನೆ ಹೋಗಿ 2 ಬಾಂಬ್ ಹಾಕಿ ಬರೋದಲ್ಲ ಸ್ನೇಹಿತರೆ, ಅದೊಂದು ದೊಡ್ಡ ರಕ್ತ ಹೀರುವ, ದುಡ್ಡು ನುಂಗುವ ಮೆಷಿನ್. ಇವತ್ತು ಅಮೆರಿಕ ಈ ಯುದ್ಧಕ್ಕೆ ಮಾಡ್ತಿರೋ ಖರ್ಚು ನೋಡಿದ್ರೆ ಬರೀ ಅಮೆರಿಕದ ಟ್ಯಾಕ್ಸ್ ಪೇಯರ್ಸ್ ಮಾತ್ರ ಅಲ್ಲ, ಇಡೀ ಜಗತ್ತೇ ಬೆಚ್ಚಿ ಬೀಳುತ್ತೆ. ಅಲ್ಲಿ ಆಕಾಶದಲ್ಲಿ ಹಾರಾಡೋ ಫೈಟರ್ ಜೆಟ್ಸ್, ಸಮುದ್ರದಲ್ಲಿ ನಿಂತಿರೋ ಬೃಹತ್ ಯುದ್ಧ ನೌಕೆಗಳು, ಇವೆಲ್ಲವೂ ನೀರು ಕುಡಿದಷ್ಟು ಸುಲಭವಾಗಿ ಪೆಟ್ರೋಲ್ ಮತ್ತು ಡಾಲರ್ಗಳನ್ನ ಕುಡಿತಾ ಇವೆ. ಲೆಕ್ಕ ಕೇಳಿ, ಈ ಯುದ್ಧದಲ್ಲಿ ಕೇವಲ ಫೈಟರ್ ಜೆಟ್ಗಳನ್ನ ಮೇಂಟೈನ್ ಮಾಡೋಕೆ ಅಮೆರಿಕ ದಿನಕ್ಕೆ ಸುಮಾರು $30 ಮಿಲಿಯನ್ ಖರ್ಚು ಮಾಡ್ತಿದೆ. ಸಮುದ್ರದಲ್ಲಿರೋ ನೌಕಾಪಡೆಗೆ ದಿನಕ್ಕೆ $15 ಮಿಲಿಯನ್, ಇನ್ನು ನೆಲದ ಮೇಲಿರೋ ಸೈನ್ಯದ ಆಪರೇಷನ್ಗೆ ದಿನಕ್ಕೆ $1.5 ಮಿಲಿಯನ್. ಹೀಗೆ ಪ್ರತಿಯೊಂದನ್ನು ಒಟ್ಟುಗೂಡಿಸಿ ಅಮೆರಿಕ ಪ್ರತಿದಿನ ಸರಿಸುಮಾರು $900 ಮಿಲಿಯನ್, ಅಂದ್ರೆ ನಮ್ಮ ರೂಪಾಯಿ ಲೆಕ್ಕದಲ್ಲಿ ದಿನಕ್ಕೆ ಬರೋಬ್ಬರಿ 8,000 ಕೋಟಿ ರೂಪಾಯಿಗಳನ್ನ ಸುಟ್ಟು ಬೂದಿ ಮಾಡ್ತಿದೆ. ಇಲ್ಲಿರೋ ಅತಿ ದೊಡ್ಡ ಡೇಂಜರ್ ಏನಂದ್ರೆ, ಈ ಖರ್ಚನ್ನ ಅಮೆರಿಕ ತನ್ನ ಬಜೆಟ್ನಲ್ಲಿ ಪ್ಲಾನ್ ಮಾಡೇ ಇರಲಿಲ್ಲ. ಇವೆಲ್ಲವೂ ದಿಢೀರಂತ ಬಂದ ಎಮರ್ಜೆನ್ಸಿ ಖರ್ಚು. ಅಂದ್ರೆ ಅಮೆರಿಕ ಈಗ ಒಂದು ಸಾಲ ಮಾಡ್ಬೇಕು, ಇಲ್ಲಾಂದ್ರೆ ಜನಸಾಮಾನ್ಯರ ಯೋಜನೆಗಳಿಗೆ ಹೋಗೋ ದುಡ್ಡನ್ನ ಕಟ್ ಮಾಡ್ಬೇಕು. ಇದು ಈಗಾಗಲೇ ಬೆಲೆ ಏರಿಕೆಯಿಂದ ಸುಸ್ತಾಗಿರೋ ಅಮೆರಿಕದ ಜನರಿಗೆ ನೇರವಾದ ಆರ್ಥಿಕ ಹೊಡೆತ. 100 ಗಂಟೆಯ ಆಟ, 34,000 ಕೋಟಿ ಉಡೀಸ್. ಈ ಖರ್ಚಿನ ಸ್ಪೀಡ್ ಎಷ್ಟಿದೆ ಅನ್ನೋದನ್ನ ವಾಷಿಂಗ್ಟನ್ನ CSIS ಸೆಂಟರ್ ಫಾರ್ ಸ್ಟ್ರಾಟಜಿಕ್ ಅಂಡ್ ಇಂಟರ್ನ್ಯಾಷನಲ್ ಸ್ಟಡೀಸ್ ಸಂಸ್ಥೆ ಬೆತ್ತಲೆ ಮಾಡಿದೆ. ಅವರ ರಿಪೋರ್ಟ್ ಪ್ರಕಾರ ಯುದ್ಧ ಶುರುವಾದ ಕೇವಲ ಮೊದಲ 100 ಗಂಟೆಗಳಲ್ಲಿ ಅಮೆರಿಕ ಬರೋಬ್ಬರಿ $3.7 ಬಿಲಿಯನ್ ಉಡಾಯಿಸಿದೆ. ಅಂದ್ರೆ 34,000 ಕೋಟಿಗೂ ಹೆಚ್ಚು ಹಣ ಜಸ್ಟ್ 4 ದಿನದಲ್ಲಿ ಖಾಲಿ. ಈ 100 ಗಂಟೆಯಲ್ಲಿ ಅಮೆರಿಕ ಮತ್ತು ಇಸ್ರೇಲ್ ಪಡೆಗಳು ಇರಾನ್ ಮೇಲೆ 2,000ಕ್ಕೂ ಹೆಚ್ಚು ಹೈಟೆಕ್ ಮಿಸೈಲ್ಗಳನ್ನ ಫೈರ್ ಮಾಡಿವೆ. ಇಷ್ಟೊಂದು ಮಿಸೈಲ್ಗಳನ್ನ ನಾನ್ ಸ್ಟಾಪ್ ಆಗಿ ಫೈರ್ ಮಾಡೋಕೆ ಗಾಳಿಯಲ್ಲೇ ಪೆಟ್ರೋಲ್ ತುಂಬಿಸೋ ಟ್ಯಾಂಕರ್ಗಳು, B-1 B-2 ನಂತಹ ಸ್ಟೆಲ್ತ್ ಬಾಂಬರ್ಗಳು 24 ಗಂಟೆಯೂ ಕೆಲಸ ಮಾಡ್ತಿವೆ. ಬರೀ ಒಂದು B-2 ಬಾಂಬರ್ ಹಾರೋಕೆ ತಾಸಿಗೆ $1,50,000, ಅಂದ್ರೆ $1.37 ಕೋಟಿ ರೂಪಾಯಿ ಬೇಕು. ಈಗ ಇಲ್ಲಿ ಒಂದು ಲಾಜಿಕ್ ಇದೆ ನೋಡಿ. 2,000 ಮಿಸೈಲ್ ಖಾಲಿ ಆಯ್ತು ಸರಿ, ಆದ್ರೆ ಆ ಖಾಲಿ ಜಾಗಕ್ಕೆ ಮತ್ತೆ ಹೊಸ ಮಿಸೈಲ್ ತಂದು ತುಂಬಬೇಕಲ್ವಾ? ಇದನ್ನೇ ರಿಪ್ಲೆನಿಶ್ಮೆಂಟ್ ಅನ್ನೋದು. ಇದನ್ನ ಮಾಡೋದು ಅಷ್ಟು ಸುಲಭವಲ್ಲ, ಯಾಕಂದ್ರೆ ಈ ಸ್ಮಾರ್ಟ್ ಬಾಂಬ್ಗಳು ಸೂಪರ್ ಮಾರ್ಕೆಟ್ನಲ್ಲಿ ಸಿಗೋ ಸೋಪ್ ಶಾಂಪೂ ಅಲ್ಲ. ಮಿಸೈಲ್ ರೆಡಿ ಮಾಡೋಕೆ ಸ್ಪೆಷಲ್ ಸೆನ್ಸಾರ್ಗಳು ಬೇಕು, ವಾರ್ ಹೆಡ್ ಬೇಕು. ಈ ಹೈಟೆಕ್ ಮಿಸೈಲ್ಗಳನ್ನ ರಾತ್ರೋರಾತ್ರಿ ರೆಡಿ ಮಾಡೋಕೆ ಆಗಲ್ಲ. ಒಂದು ಮಿಸೈಲ್ ತಯಾರಾಗೋಕೆ ತಿಂಗಳುಗಟ್ಟಲೆ ಟೈಮ್ ಬೇಕಾಗುತ್ತೆ. ಆದ್ರೆ ಅಮೆರಿಕಕ್ಕೆ ಈಗಲೇ ಅರ್ಜೆಂಟ್ ಆಗಿ ಹೊಸ ಮಿಸೈಲ್ಗಳು ಬೇಕಿವೆ. ಹೀಗಾಗಿ ಶ್ವೇತಭವನದ ಅಧಿಕಾರಿಗಳು ಈಗಲೇ ಅಲರ್ಟ್ ಆಗಿದ್ದಾರೆ. ರಾಯಿಟರ್ಸ್ ವರದಿ ಪ್ರಕಾರ ಶಸ್ತ್ರಾಸ್ತ್ರ ಕಂಪನಿಗಳ ಜೊತೆ ಎಮರ್ಜೆನ್ಸಿ ಮೀಟಿಂಗ್ ಮಾಡ್ತಿದ್ದಾರೆ. ಬೇಗ ಮಿಸೈಲ್ ಕೊಡಿ ಅಂತ ದುಂಬಾಲು ಬಿದ್ದಿದ್ದಾರೆ. ಈ ಅರ್ಜೆನ್ಸಿ, ಈ ಲಾಜಿಸ್ಟಿಕ್ಸ್ ಯುದ್ಧದ ಬಿಲ್ ಅನ್ನ ಇನ್ನೂ ಜಾಸ್ತಿ ಮಾಡ್ತಿದೆ. ಇರಾನ್ನ ಡೂಪ್ಲಿಕೇಟ್ ಡ್ರೋನ್, ಅಮೆರಿಕದ ಒರಿಜಿನಲ್ ಲಾಸ್. ಈಗ ಯುದ್ಧದ ಅಸಲಿ ಫೈನಾನ್ಷಿಯಲ್ ಟ್ರ್ಯಾಪ್ ಅಥವಾ ಆರ್ಥಿಕ ಬಲೆ ಬಗ್ಗೆ ಹೇಳ್ತೀವಿ ಕೇಳಿ. ಇದನ್ನೇ ಮಿಲಿಟರಿ ಭಾಷೆಯಲ್ಲಿ ಅಸಿಮೆಟ್ರಿಕ್ ವಾರ್ಫೇರ್ ಅನ್ನೋದು. ಇರಾನ್ ಮಾಡ್ತಿರೋದು ಇಷ್ಟೇ. ಅಮೆರಿಕದ ತರಹ ದುಬಾರಿ ಮಿಸೈಲ್ ಬಳಸಲ್ಲ, ಬದಲಾಗಿ ತೀರಾ ಕಮ್ಮಿ ರೇಟಿನ ಕಿಲ್ಲರ್ ಡ್ರೋನ್ಗಳನ್ನ ಹಿಂಡು ಹಿಂಡಾಗಿ ನುಗ್ಗಿಸ್ತಾ ಇದೆ. ಒಂದು ಲೆಕ್ಕಾಚಾರದ ಪ್ರಕಾರ ಇರಾನ್ನ ಒಂದು ಕಿಲ್ಲರ್ ಡ್ರೋನ್ ಬೆಲೆ ಹೆಚ್ಚಂದ್ರೆ $50,000 ಇರಬಹುದು. ಆದ್ರೆ ಈ 50,000 ಡ್ರೋನ್ ಹೊಡೆದುರುಳಿಸೋಕೆ ಅಮೆರಿಕ ಬಳಸ್ತಿರೋ ಮಿಸೈಲ್ ಬೆಲೆ ಎಷ್ಟು ಗೊತ್ತಾ? ಅಮೆರಿಕದ ಒಂದೇ ಒಂದು ಡೊಮಾಹಾಕ್ ಮಿಸೈಲ್ಗೆ $3 ಮಿಲಿಯನ್, ಪೇಟ್ರಿಯಾಟ್ ಇಂಟರ್ಸೆಪ್ಟರ್ಗೆ $4 ಮಿಲಿಯನ್,
ಇನ್ನು ಥಾಡ್ ಸಿಸ್ಟಮ್ನ ಒಂದೇ ಮಿಸೈಲ್ಗೆ ಬರೋಬ್ಬರಿ $15 ಮಿಲಿಯನ್. ಸ್ನೇಹಿತರೆ, ಲಾಜಿಕ್ ಅರ್ಥ ಮಾಡ್ಕೊಳ್ಳಿ. ಕೇವಲ 50,000 ಡ್ರೋನ್ ಹೊಡೆಯೋಕೆ ಅಮೆರಿಕ $40 ಲಕ್ಷ ಬೆಲೆಯ ಮಿಸೈಲ್ ವೇಸ್ಟ್ ಮಾಡ್ತಿದೆ. ಅಂದ್ರೆ ಹೊಡೆಯೋನಿಗಿಂತ ತಡೆಯೋನಿಗೆ 80 ಪಟ್ಟು ಹೆಚ್ಚು ನಷ್ಟ. ಇರಾನ್ ಬೇಕು ಅಂತಾನೆ ಅಮೆರಿಕವನ್ನ ಈ ಆರ್ಥಿಕ ಸುಳಿಗೆ ಸಿಲುಕಿಸುತ್ತಿದೆ. ಅಲ್ ಉದೈದ್ನಲ್ಲಿರೋ ಅಮೆರಿಕದ $1 ಬಿಲಿಯನ್ ರಾಡರ್ ಸಿಸ್ಟಮ್ಗಳು ಈ ಚೀಪ್ ಡ್ರೋನ್ಗಳ ಏಟಿಗೆ ಡ್ಯಾಮೇಜ್ ಆಗಿವೆ. ಇದು ಅಮೆರಿಕದ ಬೊಕ್ಕಸಕ್ಕೆ ಬಿದ್ದಿರೋ ಅತಿ ದೊಡ್ಡ ಕನ್ನ. ಪೆಂಟಗನ್ಗೆ ಬೇಕು $50 ಬಿಲಿಯನ್. ಟ್ರಂಪ್ಗೆ ಶುರುವಾಯಿತು ಟೆನ್ಷನ್. ಈ ದುಂದುವೆಚ್ಚ ಈಗ ನೇರವಾಗಿ ಅಮೆರಿಕದ ಪಾಲಿಟಿಕ್ಸ್ ಮೇಲೆ, ಅದರಲ್ಲೂ ಅಧ್ಯಕ್ಷ ಟ್ರಂಪ್ ಮೇಲೆ ಪ್ರೆಷರ್ ಹಾಕ್ತಿದೆ. ಪೆಂಟಗನ್ ಅಂದ್ರೆ ಅಮೆರಿಕದ ರಕ್ಷಣಾ ಇಲಾಖೆ ಈಗ ಅಮೆರಿಕದ ಸಂಸತ್ ಮುಂದೆ ಬಂದು ನಿಂತಿದೆ. ನಮ್ಮ ಹತ್ರ ಮಿಸೈಲ್ ಖಾಲಿಯಾಗಿದೆ, ರಿಪೇರಿ ಮಾಡಬೇಕು, ನಮಗೆ ಅರ್ಜೆಂಟ್ ಆಗಿ $50 ಬಿಲಿಯನ್ ಕೊಡಿ ಅಂತ ಎಮರ್ಜೆನ್ಸಿ ಫಂಡ್ ಕೇಳ್ತಿದೆ. ಇದು ಟ್ರಂಪ್ಗೆ ನುಂಗಲಾರದ ತುತ್ತು. ಯಾಕಂದ್ರೆ ಎಲೆಕ್ಷನ್ ಟೈಮ್ನಲ್ಲಿ ನಾನು ಹೊಸ ಯುದ್ಧ ಮಾಡಲ್ಲ, ಅಮೆರಿಕದ ದುಡ್ಡು ಉಳಿಸ್ತೀನಿ ಅಂತ ಪ್ರಾಮಿಸ್ ಮಾಡಿದ್ರು. ಈಗ ನೋಡಿದ್ರೆ ಯುದ್ಧದ ಹೆಸರಲ್ಲಿ $50 ಬಿಲಿಯನ್ ಎಕ್ಸ್ಟ್ರಾ ಕೇಳ್ತಿದ್ದಾರೆ. ಒಂದ್ ಕಡೆ ಜನರಿಗೆ ಬೆಲೆ ಏರಿಕೆ ಬಿಸಿ, ಇನ್ನೊಂದ್ ಕಡೆ ಯುದ್ಧದ ಖರ್ಚು. ಅಮೆರಿಕದ F-15EX ಫೈಟರ್ ಜೆಟ್ಸ್ ರಾಡರ್ಗಳು ಹಾಳಾಗಿವೆ. $2 ಬಿಲಿಯನ್ ನಷ್ಟ ಈಗಾಗಲೇ ಆಗಿದೆ. ಆದ್ರೆ ಡಿಫೆನ್ಸ್ ಸೆಕ್ರೆಟರಿ ಪೀಟ್ ಹೆಕ್ಸೆತ್ ಮಾತ್ರ ಪಿಕ್ಚರ್ ಅಭಿ ಬಾಕಿ ಹೇ, ನಾವಿನ್ನೂ ಶುರುನೇ ಮಾಡಿಲ್ಲ ಅಂತ ವಾರ್ನಿಂಗ್ ಕೊಡ್ತಿದ್ದಾರೆ. ಅಂದ್ರೆ ಅಮೆರಿಕದ ಖಜಾನೆ ಇನ್ನು ಖಾಲಿಯಾಗೋದು ಗ್ಯಾರಂಟಿ. ಸುಟ್ಟು ಕರಗ್ತಿರೋದು ಬರೀ ಡಾಲರ್ ಅಲ್ಲ, ಮುಗ್ಧ ಜೀವಗಳು. ಇಲ್ಲಿಯವರೆಗೆ ನಾವು ಬರೀ ದುಡ್ಡಿನ ಲೆಕ್ಕ ನೋಡಿದ್ವಿ. ಆದ್ರೆ ಸ್ನೇಹಿತರೆ, ಈ ಯುದ್ಧದ ಅತಿ ದೊಡ್ಡ ಮತ್ತು ಕರಾಳ ಮುಖ ಬೇರೆಯೇ ಇದೆ. ಇಲ್ಲಿ ಸುಟ್ಟು ಕರಗ್ತಿರೋದು ಬರೀ ಕಾಗದದ ಡಾಲರ್ಗಳಲ್ಲ, ಉಸಿರಾಡೋ ಜೀವಗಳು. ಸೂಪರ್ ಪವರ್ಗಳ ಈಗೋ ಯುದ್ಧಕ್ಕೆ ಅಂತಿಮವಾಗಿ ಬಲಿಯಾಗೋದು ಮುಗ್ಧ ಜನರೇ. ಇಲ್ಲಿ ಪಾಲಿಟಿಕ್ಸ್ ಬೇಡ, ಯಾರು ಸರಿ ತಪ್ಪು ಅನ್ನೋದು ಬೇಡ. ಡೇಟಾ ನೋಡಿದ್ರೆ ಎಂಥವರ ಕರುಳು ಚುರುಕನ್ನುತ್ತೆ. ಯುನಿಸೆಫ್ ರಿಪೋರ್ಟ್ ಪ್ರಕಾರ ಇರಾನ್ನಲ್ಲಿ ಇದುವರೆಗೂ 1332 ಜನ ಪ್ರಾಣ ಕಳೆದುಕೊಂಡಿದ್ದಾರೆ. ಇದರಲ್ಲಿ ಎದೆ ಒಡೆಯೋ ವಿಷಯ ಏನಂದ್ರೆ 181 ಮುಗ್ಧ ಮಕ್ಕಳು ಈ ದಾಳಿಗೆ ಬಲಿಯಾಗಿದ್ದಾರೆ. ಲೆಬನಾನ್ನಲ್ಲಿ 123 ಜನ ಸಾವನ್ನಪ್ಪಿದ್ದಾರೆ. ಅಮೆರಿಕದ 6 ಜನ ಸೈನಿಕರು, ಇಸ್ರೇಲ್ನ 11 ಜನ ಪ್ರಾಣ ಬಿಟ್ಟಿದ್ದಾರೆ. ಇದೆಲ್ಲ ಸರ್ಕಾರಿ ಲೆಕ್ಕ ಅಷ್ಟೇ. ಅಸಲಿ ಸಾವಿನ ಸಂಖ್ಯೆ ಇನ್ಯಾವ ಮಟ್ಟಕ್ಕೆ ಇದೆಯೋ ಆ ದೇವರಿಗೆ ಗೊತ್ತು. ನಾಯಕರು ಬಜೆಟ್ ಪೇಪರ್ ಮೇಲೆ ಸಹಿ ಹಾಕ್ತಾರೆ, ಮಿಸೈಲ್ ರೇಟ್ ಬಗ್ಗೆ ಡಿಬೇಟ್ ಮಾಡ್ತಾರೆ. ಆದ್ರೆ ಹೋದ ಪ್ರಾಣವನ್ನ, ಅನಾಥವಾದ ಆ ಮಕ್ಕಳನ್ನ ವಾಪಸ್ ತರೋಕೆ ಯಾವ $50 ಬಿಲಿಯನ್ ಬಜೆಟ್ನಿಂದಲೂ ಸಾಧ್ಯವಿಲ್ಲ. ಇದೇ ಯುದ್ಧದ ರಿಯಲ್ ಕಾಸ್ಟ್. ಅಮೆರಿಕದ ಅಹಂಕಾರ ಜಗತ್ತಿಗೆ ಬೆಲೆ ಏರಿಕೆಯ ಬರೆ. ಕೊನೆಯದಾಗಿ ಈ ಯುದ್ಧ ನಮಗೇನ್ ಮಾಡುತ್ತೆ? ಅಮೆರಿಕದವರು ದುಡ್ಡು ಸುಡ್ತಿದ್ದಾರೆ, ಅವನ್ಯಾರೋ ಸಾಯ್ತಿದ್ದಾನೆ, ನಮಗೇನ್ ಬಿಡಿ ಅಂತ ನೀವು ಅನ್ಕೋಬಹುದು. ಆದ್ರೆ ಅಸಲಿ ಏಟು ಬೀಳೋದೇ ಇಲ್ಲಿ, ನಮ್ಮ ಜೇಬಿಗೆ. ಯುದ್ಧ ಶುರುವಾದ ತಕ್ಷಣ ಇಂಟರ್ನ್ಯಾಷನಲ್ ಮಾರ್ಕೆಟ್ನಲ್ಲಿ ಕಚ್ಚಾ ತೈಲ, ಕ್ರೂಡ್ ಆಯಿಲ್ ಬೆಲೆ ಬ್ಯಾರೆಲ್ಗೆ $92 ದಾಟಿದೆ. ಪೆಟ್ರೋಲ್ ಡೀಸೆಲ್ ರೇಟ್ ಏರಿದ್ರೆ ಏನಾಗುತ್ತೆ? ಲಾರಿ ಬಾಡಿಗೆ ಜಾಸ್ತಿ ಆಗುತ್ತೆ. ಟ್ರಾನ್ಸ್ಪೋರ್ಟ್ ಕಾಸ್ಟ್ ಏರಿದ್ರೆ ನೀವು ದಿನ ತರೋ ತರಕಾರಿ, ಹಾಲು, ದಿನಸಿ, ಬಟ್ಟೆ ಎಲ್ಲದರ ಬೆಲೆಯೂ ಆಟೋಮ್ಯಾಟಿಕ್ ಆಗಿ ಏರುತ್ತೆ. ಇದನ್ನೇ ಗ್ಲೋಬಲ್ ಇನ್ಫ್ಲೇಷನ್ ಅನ್ನೋದು. ಸರ್ಕಾರಗಳ ಸಾಲ ಹೆಚ್ಚಾಗುತ್ತೆ, ಬ್ಯಾಂಕ್ ಬಡ್ಡಿ ರೇಟ್ ಜಾಸ್ತಿ ಆಗುತ್ತೆ, ಜನಸಾಮಾನ್ಯರ EMI ಜಾಸ್ತಿ ಆಗುತ್ತೆ. ದೊಡ್ಡವರ ಜಗಳದಲ್ಲಿ ಬಡವರ ಪ್ರಾಣ ಹೋಯ್ತು ಅನ್ನೋ ಗಾದೆ ಇದೆ. ಆದ್ರೆ ಇಲ್ಲಿ ಸೂಪರ್ ಪವರ್ಗಳ ಅಹಂಕಾರದ ಯುದ್ಧಕ್ಕೆ ವಾಷಿಂಗ್ಟನ್ನಿಂದ ಹಿಡಿದು ನಮ್ಮೂರಿನ ಗಲ್ಲಿಯವರೆಗೂ ಪ್ರತಿಯೊಬ್ಬ ಕಾಮನ್ ಮ್ಯಾನ್ ದಂಡ ತೆರಬೇಕಾಗತ್ತೆ. ಮುಂದಿನ ದಿನಗಳಲ್ಲಿ ಈ ಯುದ್ಧ ನಿಲ್ಲುತ್ತಾ ಅಥವಾ 3ನೇ ಮಹಾಯುದ್ಧಕ್ಕೆ ನಾಂದಿ ಹಾಡುತ್ತಾ? ಕಾದು ನೋಡಬೇಕಿದೆ. ಇದಿಷ್ಟು ಇವತ್ತಿನ ಕಂಪ್ಲೀಟ್ ಅನಾಲಿಸಿಸ್. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ರೆ ದಯವಿಟ್ಟು ಲೈಕ್ ಮಾಡಿ. ಈ ಸತ್ಯ ಎಲ್ಲರಿಗೂ ಗೊತ್ತಾಗೋಕೆ ಮರಿದೇ ಶೇರ್ ಮಾಡಿ. ದೇಶ ವಿದೇಶದ ಅಸಲಿ ಸುದ್ದಿಗಳಿಗಾಗಿ ನೋಡ್ತಾ ಇರಿ mastmaga.com. ಜೈ ಹಿಂದ್.